ಬ್ರೇಕ್ನ ನಂತರ ಮತ್ತೆ ಸ್ವಾಗತ. ಪೇಜಾವರ ಶ್ರೀಗಳಿದ್ದಾರೆ. ಈ ಇಡೀ ಘಟನೆ ಎಲ್ಲ ನಡೆದ ನಂತರ ಉಡುಪಿಯ ಅಷ್ಟಮಠಗಳ ಪರಂಪರೆಯ ಬಗ್ಗೆ ಒಂದು ಪ್ರಶ್ನೆ ಉಟ್ಕೊಂಡಿದೆ. ಬಾಲ ಸನ್ಯಾಸ ಮೊದಲಿಂದಲೂ ಇತ್ತ, ಆ ಬಾಲ ಸನ್ಯಾಸವೇ ಈ ರೀತಿಯ ಘಟನೆಗಳಿಗೆ ಕಾರಣವಾಯಿತಾ ಅಂತ. ಆ ಪರಂಪರೆ ಏನು ಶ್ರೀಗಳೇ? ನಾವು ಬಾಲ ಸನ್ಯಾಸವನ್ನು ಮೊದಲಿಂದ ಎದುರಿಸ್ತಾ ಇದ್ದೇವೆ. ಬಾಲ ಸನ್ಯಾಸ ಬೇಡ, 18-20 ವರ್ಷದ ಆದಮೇಲೆ ನಾವು ವಿಶ್ವವಿದ್ಯೆಯರಿಗೂ 18 ವರ್ಷದ ಮೇಲೆ ಕೊಟ್ಟದ್ದು, ವಿಶ್ವಪ್ರಸನ್ನರಿಗೂ ನಂತರ ಕೊಟ್ಟದ್ದು, ವಿದ್ಯಾಮಾನ ತೀರ್ಥರು ಫಣಿಮಾನ ಸ್ವಾಮಿಗಳಿಗೂ ಅವರು ವಯಸ್ಕರಾದ ಮೇಲೆ ಕೊಟ್ಟದ್ದು. ಹೀಗೆಲ್ಲ ಈಗ ನಾವು ವಯಸ್ಕರಾದವರಿಗೆ ಈಗ ಅದಮಾರ ಸ್ವಾಮಿಗಳು, ಚಿಕ್ಕ ಅದಮಾರ ಸ್ವಾಮಿಗಳು ಅವರಿಗೆ ವಯಸ್ಸಾಗಿದೆ. ಹೀಗೆಲ್ಲ ವಯಸ್ಕರಿಗೆ ಆಶ್ರಮ ಕೊಡ್ತಾ ಇದ್ದೇವೆ. ನಾವು ಬದಲಾವಣೆ ಮಾಡಿದ್ದೇವೆ. ನಾನು ಈ ಪ್ರಶ್ನೆ ಯಾಕೆ ಕೇಳಿದೆ ಅಂದರೆ, ಲಕ್ಷ್ಮೀವರ ತೀರ್ಥರು ಒಂದು ವಿಡಿಯೋದಲ್ಲಿ ಮಾತನಾಡ್ತಾರೆ, 8ನೇ ವರ್ಷಕ್ಕೆ ನನಗೆ ಸನ್ಯಾಸತ್ವ ದೀಕ್ಷೆ ಕೊಟ್ಬಿಟ್ರು, ಆಗ ನನಗೇನೂ ಗೊತ್ತಿರಲಿಲ್ಲ, ವಯಸ್ಸಿಗೆ ಬಂದ ನಂತರ ನನಗೆ ವಯೋಸಹಜ ಭಾವನೆಗಳು ಉಟ್ಕೊಳ್ತು. ಹೌದು, ಆವಾಗ ಏನು ಮಾಡಿದರು? ಫಣಿಮಾನ ಸ್ವಾಮಿಗಳು ಪೀಠ ತ್ಯಾಗ ಮಾಡಿದರು, ಶಿರಡಿ ಸ್ವಾಮಿಗಳು ಪೀಠ ತ್ಯಾಗ ಮಾಡಿದರು, ಸುಬ್ರಹ್ಮಣ್ಯ ಸ್ವಾಮಿಗಳು ಪೀಠ ತ್ಯಾಗ ಮಾಡಿದರು. ಪ್ರಾಮಾಣಿಕರಾಗಿದ್ದರೆ ಅವರು ಪೀಠ ತ್ಯಾಗ ಮಾಡಬೇಕು. ನಮಗೆ ಸನ್ಯಾಸದಲ್ಲಿ ಇರಲಿಕ್ಕೆ ಆಗೋದಿಲ್ಲ ಅಂತ ಅದು ಮಾಡಲಿಲ್ಲ. ಅದು ಮಾಡಿದರೆ ಒಬ್ಬರು ಬರೆದಿದ್ದಾರೆ, ಯೋಗೀಶ ಮಾಸ್ತರು ಅಂತ. ಅಪ್ರಾಮಾಣಿಕರಲ್ಲಿ ಪೇಜಾರ ಸ್ವಾಮಿಗಳು ಪ್ರಮುಖರು, ಪ್ರಾಮಾಣಿಕರಲ್ಲಿ ಶಿರಡಿ ಸ್ವಾಮಿಗಳೇ ಪ್ರಮುಖರು. ಅಲ್ಲ, ಅವ್ರು ಬರೆದದ್ದು ಅಪ್ರಾಮಾಣಿಕತೆಗೆ ಮುಖ್ಯಸ್ಥರು ಪೇಜಾವರ ಸ್ವಾಮಿಗಳು, ಪ್ರಾಮಾಣಿಕತೆಗೆ ಮುಖ್ಯಸ್ಥರು ಶಿರೂರು ಸ್ವಾಮಿಗಳು ಬರೆದಿದ್ದಾರೆ. ಅದು ಅವರ ವೈಯಕ್ತಿಕ ಅಲ್ಲಲ್ಲ, ಹಾಗೆ ಮಾಧ್ಯಮದಲ್ಲಿ ಪ್ರಚಾರ ಆಗಿದೆ ಅದನ್ನು. ಹಾಗಾದರೆ ಅವರು ಪ್ರಾಮಾಣಿಕರ? ಪೀಠ ಸನ್ಯಾಸ ಆಗುವುದಿಲ್ಲ ಅಂತಾದ ಮೇಲೆ ಪೀಠ ಬಿಟ್ಟಿದ್ದರೆ ಪ್ರಾಮಾಣಿಕರು, ಮತ್ತು ಪೀಠಕ್ಕೆ ಅಡ್ಡಿಕೊಂಡಿದ್ದಾರೆ. ನೀವು ಯಾವತ್ತೂ ನಿಮ್ಮ ವಿರೋಧದ ಧ್ವನಿಗಳನ್ನು ನಿಮ್ಮ ಪಕ್ಕದಲ್ಲೇ ಇಟ್ಕೊಳ್ತೀರಾ. ಉದಾಹರಣೆಗೆ ಉಡುಪಿ ಮಠದಲ್ಲಿ ಎಡಪಂಥೀಯ ಚಿಂತಕರಿಗೆ ಒಂದು ಜಾಗವನ್ನು ಮಾಡಿಕೊಟ್ಟಿದ್ದೀರಿ. ಹಾಗಾಗಿ ನಿಮ್ಮ ವಿರುದ್ಧ ಟೀಕೆ ಮಾಡೋದಕ್ಕೆ ಧೈರ್ಯದಿಂದ ಮಾಡ್ತಾರೆ. ಟೀಕೆ ಮಾಡಲಿ, ನಮ್ಮನ್ನು ಅಪ್ರಾಮಾಣಿಕರು ಅಂತ ಹೇಳಿದ ಹೇಗೆ? ಇಷ್ಟು ನಾವು ಪ್ರಾಮಾಣಿಕವಾಗಿ ವರ್ತಿಸಿದರೆ ಅಪ್ರಾಮಾಣಿಕರು ಅಂತ ಬರೆದಿದ್ದಾರೆ ಒಬ್ಬರು. ಅಷ್ಟು 8 ಮಠಗಳಿದ್ದಾವಲ್ಲ ಶ್ರೀಗಳೇ, 8 ಮಠಗಳಲ್ಲಿ ಬಾಲ ಸನ್ಯಾಸ ಇರಬಾರ್ದು ಅನ್ನುವಂತಹ ಒಂದು ನಿಯಮವನ್ನೇನಾದರೂ ತಗೊಂಡ್ಬರ್ತೀರಾ? ಅಲ್ಲಿ ನಾವು ಮಾಡಲಿಕ್ಕೆ ನಾವು ನಮ್ಮ ಮಠದಲ್ಲಿ ಮಾಡಬಹುದು, ಉಳಿದ ಮಠಕ್ಕೆ ನಾವು ಅಧಿಕಾರಿಗಳಲ್ಲ. ಹಿರಿಯರಾಗಿ ಎಲ್ಲರೂ ಕೂತ್ಕೊಂಡು ಒಂದು ಡಿಸಿಷನ್ ಮಾಡಬಹುದು, ಸಲಹೆ ಕೊಡಬಹುದು, ಅಧಿಕಾರ ಮಾಡಲಿಕ್ಕಿಲ್ಲ. ಯಾಕಂದ್ರೆ ಈ ದೇಶದಲ್ಲಿ ಬಾಲ ಕಾರ್ಮಿಕ ಪದ್ಧತಿ ಅಮಾನವೀಯ, ಬಾಲ್ಯ ವಿವಾಹ ಅಮಾನವೀಯ. ನಮ್ಮ ಒಪ್ಪಿಗೆ ಇದೆ, ಅದಕ್ಕೆ ಅನೇಕ ಸಲ ಸ್ಪಷ್ಟಪಡಿಸಿದ್ದೇವೆ. ಬಾಲ ಸನ್ಯಾಸಕ್ಕೆ ಒಪ್ಪಿಗೆ ಇಲ್ಲ. ನಮ್ಮ ಮಠದಲ್ಲಿ ಹಾಗೆ ಆಗೋದಿಲ್ಲ. ಬೇರೆ ಮಠದಲ್ಲಿ ಕೆಲವರು ಹಾಗೆ ಮಾಡೋದಿಲ್ಲ, ಕೆಲವರು ಗೊತ್ತಿಲ್ಲ ವಿಚಾರ. ಕಡ್ಡಾಯ ಏನಲ್ಲ, ಬದಲಾಯಿಸ್ಕೊಳ್ಬಹುದು. ಬದಲಾಯಿಸಲಿಕ್ಕೆ ಎಲ್ಲರಿಗೂ ಅಧಿಕಾರ ಇದೆ. ಎಷ್ಟೋ ಮಂದಿ ಹಿಂದಿನ ಸ್ವಾಮಿಗಳು ವಯಸ್ಸಾದವರು ಆಶ್ರಮ ಸ್ವೀಕಾರ ಮಾಡಿದವರಿದ್ದಾರೆ. ಶತಾಯುಷಿ ಪುತ್ತಿಗೆ ಸ್ವಾಮಿಗಳು, ಅವರು 23 ವರ್ಷದಲ್ಲಿ ಅವರಿಗೆ ಸನ್ಯಾಸ, ಶತಾಯುಷಿ. ಅದೇ ಬಾಲ ಸನ್ಯಾಸ ಅಂತ ನಿರ್ಬಂಧವಿಲ್ಲ. ವಿಷ್ಣುತೀರ್ಥರು ಸೋದೆ ಮಠದ ಮೂಲ ಪುರುಷರು, ಅವರು ಬಾಲ ಸನ್ಯಾಸಿಗಳಲ್ಲ. ಯಾಕಂದರೆ ಎಲ್ಲರೂ ಕೂಡ ಪೇಜಾವರ ಶ್ರೀಗಳಾಗಲ್ಲ, ಎಲ್ಲರೂ ಕೂಡ ಶಿವಕುಮಾರ ಸ್ವಾಮೀಜಿಗಳ ಥರ ಇರಲ್ಲ. ಬಾಲ ಸನ್ಯಾಸ ಇದ್ದು ಅತ್ಯಂತ ಉನ್ನತವಾದ ಯತಿಧರ್ಮವನ್ನು ಪಾಲಿಸೋದಿಲ್ಲ. ಹಾಗಾಗಿ ಇದು ಬದಲಾಗಬೇಕು ಅನ್ನೋದು ಒಪ್ಪಿಗೆ ಅಂತ ಹೇಳಿದಲ್ವ. ಸಮುದ್ರೋಲ್ಲಂಘನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಶ್ರೀಗಳು? ನಾವು ಹೇಳಿದಲ್ಲಿ ಸಮುದ್ರೋಲ್ಲಂಘನ ಮಾಡಿದರೆ ತೊಂದರೆ ಇಲ್ಲ. ವಿದೇಶಕ್ಕೆ ಹಾಗಾಗಿ ಹೋದರೆ, ಈಗ ಶಿರಡಿ ಸ್ವಾಮಿಗಳು ಎಲ್ಲಿದ್ದೇ ಹೀಗಾಗಿದೆ, ಇವರಿಗೆ ವಿದೇಶಕ್ಕೆ ಹೋಗಲಿಕ್ಕೆ ಅವಕಾಶ ಕೊಟ್ಟಿದ್ದರೆ ಅಲ್ಲಿ ಬೇಕಾದಷ್ಟು ದುರ್ಯೋಧನೆಗೆ ಅವಕಾಶ ಉಂಟು. ಅದಕ್ಕೋಸ್ಕರ ಬೇಡ ಅಂತ ಶಾಸ್ತ್ರ ಏನು ಹೇಳುತ್ತೆ? ಶಾಸ್ತ್ರ ಬೇಡ ಅಂತ ಹೇಳ್ತೇವೆ. ಶಾಸ್ತ್ರದ ಅದು ಯಾಕೆ ಪ್ರತ್ಯೇಕ? ಶಾಸ್ತ್ರದ ಕಾರಣ ಅನೇಕ ಇರ್ತದೆ. ಅದು ಶಾಸ್ತ್ರದ ಕಾರಣ ಮಾತ್ರ ಅಲ್ಲ, ನಮಗೆ ಸಾಮಾಜಿಕ ಕಾರಣ. ಶಾಸ್ತ್ರದಲ್ಲಿ ಉಲ್ಲೇಖ ಮಾಡಬಾರದು ಅಂತ ಸ್ಪಷ್ಟ ವಾಕ್ಯ ಉಂಟು. ಅದರಲ್ಲಿ ಯಾವುದು ವಿದೇಶದಲ್ಲಿ ಎಲ್ಲಿಯವರೆಗೆ ಇದೆಲ್ಲ ಚರ್ಚೆ ಉಂಟು. ಆ ಮಾತು ಬೇರೆ. ನಾವು ಹೇಳೋದು ಭಾರತದಲ್ಲಿ ಒಂದು ಧಾರ್ಮಿಕ ವಾತಾವರಣ ಇದೆ. ವಿದೇಶದಲ್ಲಿ ಪ್ರತಿಯೊಂದು ಆಹಾರದಲ್ಲಿಯೂ ಮಾಂಸ ಎಲ್ಲ ಮಿಶ್ರಿತ ಆಗ್ತದೆ. ಅಲ್ಲಿ ತಪ್ಪು ಆಕರ್ಷಣೆಗೆ ಸಾಕಷ್ಟು ಅವಕಾಶ ಇದೆ. ಈಗಲೇ ಇಲ್ಲಿದ್ದೇ ಕೆಲವು ಅನೇಕ ಇದು ಅಷ್ಟಮಠ ಮಾತ್ರ ಅಲ್ಲ, ಎಲ್ಲ ಕಡೆಯಲ್ಲಿಯೂ ಸಾಕಷ್ಟು ಮಠಗಳ ಮೇಲೆ ಅಪವಾದ ಬರ್ತಾ ಇದೆ. ಇನ್ನು ವಿದೇಶಕ್ಕೆ ಹೋದರೆ ಅದು ಒಳ್ಳೆಯ ಉದ್ದೇಶ ಅಂತ ಹೋಗುವುದು, ಮತ್ತು ದಾರಿ ತಪ್ಪಲಿಕ್ಕೆ ಅವಕಾಶ ಇದೆ. ಶಾಸ್ತ್ರ ಪೂರ ಬೇಡ ಅಂತ ಹೇಳಿದೆ. ಧರ್ಮವನ್ನು ವಿಸ್ತರಿಸುವುದಕ್ಕೆ ಹೋಗ್ತೀವಿ ಅಂತ ಹೇಳ್ತಾರೆ. ದಾರಿ ತಪ್ಪಲಿಕ್ಕೂ ಅವಕಾಶ ಇದೆ. ಬೇಡ
ಮತ್ತೆ ಅಲ್ಲಾದರೂ ಕಳಿಸಿಕೊಡಿ. ಮಠಾಧಿಪತಿಗಳು ಕೃಷ್ಣದೇವರ ಪೂಜೆ ಮಾಡತಕ್ಕವರು ಹೋಗೋದು ಬೇಡ ಅಂತ ಒಂದು ನಿಯಮ ನಡೆಕೊಂಡು ಬಂದಿದೆ. ಅದನ್ನು ಉಳಿಸಿದ್ರಿಂದ ದೊಡ್ಡ ಹಾನಿ ಇಲ್ಲ. ಹಾಗೆ ಹೋಗಬೇಕು ಅಂತಿದ್ದರೆ ಪೀಠ ಬಿಟ್ಟು ಹೋಗಬಹುದಲ್ವಾ? ಈ ಪ್ರಕರಣದಲ್ಲಿ ರಮ್ಯಾ ಶೆಟ್ಟಿ ಅನ್ನೋ ಒಬ್ಬ ಮಹಿಳೆಯ ಹೆಸರು ಕೇಳಿಬಂದಿದೆ. ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಅವರು ಶಿರೂರು ಮಠಕ್ಕೆ ಮಠದ ಸ್ವಾಮಿಗಳಿಗೆ ಆತ್ಮೀಯರಾಗಿದ್ರು, ಬರ್ತಾ ಇದ್ರು, ಹೋಗ್ತಾ ಇದ್ರು ಅನ್ನೋದು ನಿಮಗೆ ಗೊತ್ತಿತ್ತ? ನನಗೆ ಅವಳ ಹೆಸರೇ ಗೊತ್ತಿಲ್ಲ, ಪರಿಚಯ ಗೊತ್ತಿಲ್ಲ. ಬಟ್ ಯಾರೋ ಒಬ್ರು ಬರ್ತಾರೆ ಅನ್ನೋದು ಮಾಹಿತಿ ಇತ್ತು. ಅದು ಯಾರು ಜನರು ಹೇಳೋದು ಗೊತ್ತಷ್ಟೇ. ನನಗೇನು ರಮ್ಯಾ ಶೆಟ್ಟಿ ಯಾರು ಅಂತ ಗೊತ್ತಿಲ್ಲ. ಶಿರೂರು ಶ್ರೀಗಳ ಅಂತ್ಯ ಸಂಸ್ಕಾರವನ್ನು ಬೃಂದಾವನ ಎಲ್ಲ ಮಾಡಿ ಶಾಸ್ತ್ರೋಕ್ತವಾಗಿ ಒಬ್ಬ ಯತಿಗೆ ಏನೆಲ್ಲ ಮಾಡ್ತಾರೆ ಅದನ್ನೆಲ್ಲವೂ ಮಾಡಿದ್ದಾರೆ. ಅದು ಸರಿನಾ? ಅದನ್ನು ನೀವು ವಿರೋಧಿಸ್ತೀರಾ? ನಾನು ಅದರಲ್ಲೆಲ್ಲ ತಟಸ್ಥ. ನಾವಂತೂ ಅವರನ್ನು ಸನ್ಯಾಸಿಗಳಂತ ಒಪ್ಪುವುದಿಲ್ಲ. ಮಾಡಿದ್ದಾರೆ, ಅದಕ್ಕೆ ನಾವು ವಿರೋಧವನ್ನು ಮಾಡಿಲ್ಲ. ನೀವು ಬೆಂಬಲ ಸೂಚಿಸೋದಿಲ್ಲ? ಬೆಂಬಲ ಇಲ್ಲ, ನಾವು ವಿರೋಧವೂ ಮಾಡೋದಿಲ್ಲ. ಮಾಡೋರು ಮಾಡ್ತಾರೆ, ಅವರ ಇಷ್ಟ. ಈ ಅಷ್ಟಮಠಗಳಲ್ಲಿ ಈ ರೀತಿಯ ಅಪಸವ್ಯಗಳು ಇನ್ನು ಮುಂದೆ ಆಗಬಾರ್ದು ಅನ್ನೋದಾದರೆ ಎಲ್ಲರೂ ಕೂತ್ಕೊಂಡು ಮಾತಾಡುವಂತಹ ವೇದಿಕೆಯನ್ನು ನೀವು ಸೃಷ್ಟಿ ಮಾಡ್ತೀರಾ? ಈಗ ಮಾತಾಡಿ ಹೀಗೆ ಆಯ್ತಲ್ಲ, ಎಲ್ಲರೂ ಕೂತ್ಕೊಂಡು ಮಾತಾಡಿ ವ್ಯವಸ್ಥೆ ಮಾಡಿದ್ದನ್ನೇ ನೀವೆಲ್ಲ ಆಕ್ಷೇಪಿಸ್ತೀರಲ್ಲ, ತಪ್ಪು ಅಂತ. ಅಲ್ಲ, ತಪ್ಪಾಗಿರೋದನ್ನ ಸರಿ ಮಾಡಬೇಕಾದದ್ದು ನಿಮ್ಮಂತಹ ಹಿರಿಯರ. ತಪ್ಪಾಗಿದ್ದನ್ನು ಸರಿ ಮಾಡೋದೇ ನಮ್ಮ ಪ್ರಯತ್ನ. ಅದಕ್ಕೆ ಅವರನ್ನು ಬಿಟ್ಟದ್ದು. ಅದನ್ನು ಆಕ್ಷೇಪಿಸ್ತೀರಿ. ನೀವು ಹೊರಗೆ ವಿಗ್ರಹ ಕೊಟ್ಟಿದ್ದೆ ತಪ್ಪು, ನಾವು ಸರಿಯಾದ್ದನ್ನು ಮಾಡಲಿಕ್ಕೂ ಬಿಡುವುದಿಲ್ಲ. ಅದು ವಿಗ್ರಹಕ್ಕೆ ಸೀಮಿತ ಆಗೋಯ್ತು, ಪೀಠ ತ್ಯಾಗದವರೆಗೆ ಬರಲಿಲ್ಲ. ನಿಮ್ಮ ಒತ್ತಾಯ ಒಂದಿತ್ತು, ಉಳಿದ ಮಠಗಳು ಒಪ್ಪಲಿಲ್ಲ. ದೇವರನ್ನು ಕೊಡದಿದ್ದರೆ ಪೀಠ ತ್ಯಾಗ ಮಾಡಿದಂತೆ. ದೇವರಿಲ್ಲ ಅದಾದ ಪೀಠ ಇರುವುದಿಲ್ಲ. ಇವರು ಬಲವಂತವಾಗಿ ಅಲ್ಲಿ ಪೀಠದಲ್ಲಿ ಇದ್ದರು. ಬಲವಂತ ಅಲ್ಲ, ಅವರಷ್ಟೇನೇ ಇದ್ದರು, ಅವರ ಇಚ್ಛೆನೇ ಇದ್ದರು, ಬಲವಂತ ಅಲ್ಲ. ಈಗ ಮುಂದಿನ ಪ್ರಕ್ರಿಯೆಗಳು ಹೇಗಾಗುತ್ತೆ? ನಿಮ್ಮ ಪಾತ್ರ ಏನಿರುತ್ತೆ? ಏನಾಗ್ತದೆ ನೋಡ್ತೇವೆ. ನಾವು ಪ್ರೇಕ್ಷಕರಾಗಿದ್ದೇವೆ, ನೋಡ್ತಾ ಇದ್ದೇವೆ. ನಮಗೇನು ಮಾಡಕ್ಕೆ ಸಾಧ್ಯತೆ ಮಾಡ್ತೇವೆ. ಈಗ ನಮ್ಮದೇನು ಸಮಸ್ಯೆ ಇಲ್ಲ. ಮುಂದೆ ಸ್ವಾಮಿಗಳನ್ನು ಆರಿಸ್ತಾರೆ, ಸನ್ಯಾಸ ಕೊಡ್ತಾರೆ, ನಡೀತಾರೆ. ನಮ್ಮ ಕೃಷ್ಣ ಮಠದಲ್ಲಿ ಏನಿಲ್ಲ. ಬದಲಾವಣೆ ಮಾಡೋದಾಗಿ ಎಲ್ಲರೂ ಸೇರಿ ಮಾಡಬೇಕು. ಏನಾದರೂ ನಾವು ತಪ್ಪನ್ನು ನಾವು ಹೊರಗೆ ಬರುವಾಗ ಮಾಡಿ ಮತ್ತೆ ಅದಕ್ಕೆ ಪ್ರಚಾರ ಕೊಡಬೇಕು. ಸ್ವಾಮಿಗಳು ಅದನ್ನು ಎಲ್ಲಾದರೂ ಒಂದು ಹಾದಿ ತಪ್ಪಿದ ಮಾತು ಸ್ವಾಮಿಗಳ ಬಾಯಿಂದ ಬಂದರೆ, ಪೇಜಾವರ ಶ್ರೀಗಳು ಯಾವತ್ತೂ ಹಾದಿ ತಪ್ಪಿದ ಮಾತುಗಳನ್ನು ಆಡೋದಿಲ್ಲ. ಮತ್ತು ಪೇಜಾವರ ಶ್ರೀಗಳ ಮಾತನ್ನು ಇಡೀ ರಾಜ್ಯವೇ ಕೂತು ನೋಡುತ್ತೆ ಅನ್ನೋ ಕಾರಣದಿಂದಾಗಿ ನಿಮ್ಮನ್ನು ಮಾತಾಡಿಸುವಂತಹ ಪ್ರಯತ್ನವನ್ನು ಮಾಡಿದ್ವಿ. ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ರಿ, ಧನ್ಯವಾದ ಶ್ರೀಗಳೇ. ಇದು ಪೇಜಾವರ ಶ್ರೀಗಳ ಮಾತು. ಶಿರೂರು ಶ್ರೀಗಳ ಸಾವಿಗೆ ಸಂಬಂಧಪಟ್ಟಂತೆ ತಮ್ಮೆಲ್ಲ ನಿಲುವುಗಳು, ವಿಚಾರಗಳನ್ನು ನೇರವಾಗಿ ಸುವರ್ಣ ನ್ಯೂಸ್ ಜೊತೆ ಹಂಚಿಕೊಂಡಿದ್ದಾರೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.